ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಕೊನೆಗೂ ರಜನಿಕಾಂತ್ ಬಿಜೆಪಿ ಸೇರೋ ಟೈಮ್ ಬಂದೇ ಬಿಡ್ತು. ನಮ್ಗೆ ಸಿಕ್ಕಿರೋ ಸುದ್ದಿ ಪ್ರಕಾರ ಈಗಾಗ್ಲೇ ರಜನಿಕಾಂತ್ ಅವರು ಬಿಜೆಪಿ ಸೇರಿ ಆಗಿದೆ ಅಂತ. ಆದ್ರೆ ಈ ಸುದ್ದಿಯನ್ನ ಯಾರು ಇನ್ನೂ ಅನೌನ್ಸ್ ಮಾಡಿಲ್ಲ. ನಮ್ಗೆ ಬಂದಿರೋ ಮಾಹಿತಿಯ ಪ್ರಕಾರ ಬಿಜೆಪಿಗೆ ಆಲ್ರೆಡಿ ರಜನಿ ಸೇರಿ ಆಗಿದೆ. ಇನ್ನು ಇದರ ಸಲುವಾಗಿ ಮಾತುಕತೆ ನಡೆಸೋಕೆ ಮುಂದಿನ ವಾರ ರಜನಿಕಾಂತ್ ಮೋದಿ ಅವರನ್ನ ಮೀಟ್ ಮಾಡೋಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾ ಇರೋ ಕುರಿತು ಸಣ್ಣ ಸೂಚನೆ ಕೊಟ್ಟಿರೋ ಸ್ಟೈಲ್ ಕಿಂಗ್ ರಜನಿಕಾಂತ್ ಅಭಿಮಾನಿಗಳ ಮುಂದೆ ನಾನು ರಾಜಕೀಯಕ್ಕೆ ಧುಮುಕ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೀಗೆ ಹೇಳೋ ಮೂಲಕ ಒಂದು ಬಾಂಬ್ ಅನ್ನೇ ಸಿಡಿಸಿರೋ ರಜನಿಕಾಂತ್ ಅವರು ಇದೀಗ ಬಿಜೆಪಿ ಸೇರಿದ್ದಾರೆ ಅಂದ್ರೆ ನಿಜಕ್ಕೂ ಶಾಕಿಂಗ್. ಭಾರತೀಯ ಜನತಾ ಪಕ್ಷ ಸೇರೋದಾದ್ರೆ ಬಾಗಿಲು ಸದಾ ತೆರೆದಿರುತ್ತೆ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೂಡ ಹೇಳ್ಬಿಟ್ಟಿದ್ದಾರೆ. ಸೊ ಅಮಿತ್ ಶಾ ಅವರು ರಜನಿ ಅವರನ್ನ ಬಿಜೆಪಿಗೆ ವೆಲ್ಕಮ್ ಮಾಡಕ್ಕೆ ರೆಡಿ ಇದ್ದಾರೆ. ಆದ್ರೆ ರಜನಿಕಾಂತ್ ಬಿಜೆಪಿಗೆ ಸೇರಿದ್ರೆ ಎಲ್ಲೋ ಒಂದ್ ಕಡೆ ಮೋದಿ ಅವರಿಗೆ ತೊಂದರೆ ಆಗ್ಬೋದಾ? ಇನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ರಾಜಕಾರಣಿಗಳು ಕೂಡ ರಜನಿ ರಾಜಕೀಯಕ್ಕೆ ಬರ್ಲಿ ಅನ್ನೋ ಒಂದು ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕೆಲವೊಂದು ಮಾಹಿತಿಗಳು ಕೂಡ ಹೇಳುತ್ತವೆ ಮುಂದಕ್ಕೆ ರಜನಿಕಾಂತ್ ಅವರು ರಾಷ್ಟ್ರಪತಿ ಚುನಾವಣೆಗೂ ಕೂಡ ನಿಲ್ಲಬಹುದು ಅಂತ. ಯಾವುದು ಸತ್ಯ ಯಾವುದು ಸುಳ್ಳು ಇನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ಇದೀಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಬಿಜೆಪಿಗೆ ರಜನಿ ಸೇರಿ ಆಯ್ತು ಅಂತ. ಆದ್ರೆ ಇದು ನಿಜಕ್ಕೂ ಹೌದಾ? ರಜನಿ ಅವರು ನಿಜಕ್ಕೂ ಬಿಜೆಪಿ ಸೇರ್ಬಿಟ್ಟಿದಾರಾ? ಇದು ಸತ್ಯ ಆದ್ರೂ ಆಗಿರ್ಬೋದು ಅಥವಾ ಒಂದು ರೂಮರ್ ಆದ್ರೂ ಆಗಿರ್ಬೋದು. ಬಟ್ ಮುಂದಿನ ವಾರ ನರೇಂದ್ರ ಮೋದಿ ಅವರನ್ನ ರಜನಿಕಾಂತ್ ಭೇಟಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಹೇಳಕ್ಕಾಗಲ್ಲ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ರಜನಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ಬೋದು. ಸೊ ನಿಮ್ಗೇನ್ ಅನ್ಸುತ್ತೆ? ರಜನಿಕಾಂತ್ ಅವರು ಬಿಜೆಪಿಗೆ ಸೇರಿದ್ರೆ ಒಳ್ಳೇದಾ? ಇದರಿಂದ ತಮಿಳುನಾಡಿನ ರಾಜಕೀಯ ಸ್ಥಿತಿ ಸರಿ ಹೋಗ್ಬಹುದಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇದರ ಬಗೆಗಿನ ಮತ್ತಷ್ಟು ಅಪ್ಡೇಟ್ಸ್ಗೆ ಮತ್ತೆ ಬೇರೆ ನ್ಯೂಸ್ ಗಳಿಗೆಲ್ಲ ನೀವೇನ್ ಮಾಡ್ಬೇಕು? ಎಸ್, ವೆರಿ ಸಿಂಪಲ್. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.